ಹಲೋ ಎವ್ರಿವನ್, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಕೌರವೇಂದ್ರನ ಕೊಂದೆನೇನು ಅನ್ನುವಂಥ ಒಂದು ಪದ್ಯ ಭಾಗದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೆಲ್ಲವನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ. ಅದರಲ್ಲಿ ಕರ್ಣ ಮತ್ತು ಕೃಷ್ಣನ ನಡುವೆ ನಡೆಯುವಂಥ ಒಂದು ಸಂವಾದ. ಇಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಗದ್ಯ ಭಾಗ 5ನೇ ಗದ್ಯ ಭಾಗ ಅಂತ ಹೇಳ್ಬೋದು. 5th ಒನ್ ನಮ್ಮ ಸಿಲೆಬಸ್ಸಲ್ಲಿರೋದು ವೃಕ್ಷ ಸಾಕ್ಷಿ. ಓಕೆ, ಈ ವೃಕ್ಷ ಸಾಕ್ಷಿ ಈ ಒಂದು ಗದ್ಯವನ್ನು ಬರೆದಂಥವ್ರು ಯಾರು ಅಂತಂದರೆ ದುರ್ಗಸಿಂಹ. ದುರ್ಗಸಿಂಹ ಒಬ್ಬ ಶ್ರೇಷ್ಠ ಪ್ರಾಚೀನ ಕಾಲದ ಕವಿ. ಪಂಚತಂತ್ರ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ. ಅದು ಕಥೆಗಳನ್ನು ಒಳಗೊಂಡಂತಹ ಒಂದು ಕೃತಿ. ಇಲ್ಲಿ ನೋಡ್ರಿ, ದುರ್ಗಸಿಂಹನ ಒಂದು ಇವತ್ತು ಪರಿಚಯ ಮಾಡ್ಕೊಳ್ಳೋಣ. ಇವ್ರ ಕಾಲ 1031. ಯಾವುದು ಎಷ್ಟು? 1031. ಇದನ್ನು ನಾವು ಪಂಪಯುಗ ಅಂತ ಹೇಳಿನೂ ಕೂಡ ಕರಿತೀವಿ. ಅಂದರೆ 1031 10ನೇ ಶತಮಾನದ ನಂತರ ಇರುವಂತಹ ಒಂದು ಕಾಲವನ್ನು ಪಂಪಯುಗ ಅಂತ ಕರಿತೀವಿ. ಅದಕ್ಕೆ 1031 ಇರೋದರಿಂದ ಇದು ಪಂಪಯುಗಕ್ಕೆ ಸಂಬಂಧಿಸಿದ್ದು. ಕಿಸುನಾಡು ನಾಡಿನ ಸೈಯಡಿಯವನು. ಇವರು ಜನಿಸಿದಂತಹ ಒಂದು ಸ್ಥಳ ಯಾವುದು ಅಂದರೆ ಕಿಸುನಾಡು. ಕಿಸುನಾಡು ಅಂತಂದರೆ ಇದು ಸಂಸ್ಥಾನ ಅಥವಾ ಒಂದು ಆಳ್ವಿಕೆ, ರಾಜ್ಯರ ಆಳ್ವಿಕೆಯ ಸ್ಥಳ ಕಿಸುನಾಡು ಅಂತ ಕರೀತಾ ಇದ್ರು. ಆ ಕಿಸುಕಾಡು ನಾಡಿನ ಕಿಸುಕಾಡು ನಾಡಿನ ಸೈಯಡಿಯವನು. ಸೈಯಡಿ ಅನ್ನುವಂಥ ಒಂದು ಪ್ರಾಂತ್ಯ, ಪುರ ಅಂತ ಹೇಳ್ಬೋದು. ಅಲ್ಲಿ ದುರ್ಗಸಿಂಹ ಜನಿಸ್ತಾನೆ. ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ. ಅಂದರೆ ಈಗ ಪ್ರಸ್ತುತ ಅದನ್ನು ಸೈಯಡಿಯನ್ನು ಏನಂತ ಕರೀತಾರೆ ಅಂತಂದರೆ ಸವಡಿ ಅಂತ ಹೇಳಿ ಕರೀತಾರೆ. ಇದು ಎಲ್ಲಿ ಬರುತ್ತಂದರೆ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿರುವಂಥ ಒಂದು ಹಳ್ಳಿ. ಒಂದನ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು ಸಂಧಿ ವಿಗ್ರಹಿಯೂ ಆಗಿದ್ದನು. ಇಲ್ಲಿ ದಂಡನಾಯಕ ಅಂದರೆ ಸೈನ್ಯವನ್ನು ನಡೆಸುವಂತಹ ಒಂದು ಜವಾಬ್ದಾರಿಯುತವಾದಂಥ ಒಂದು ಕೆಲಸ ಯಾರು ಮಾಡ್ತಿದ್ರು ಅಂತಂದರೆ ದುರ್ಗಸಿಂಹ ಮಾಡ್ತಿದ್ರು. ಯಾರು? 1ನೆಯ ಜಗದೇಕ ಮಲ್ಲನ ಒಂದು ಆಸ್ಥಾನದಲ್ಲಿ ಇದ್ದ. ಮತ ಧರ್ಮ ಸಮನ್ವಯಕನಾದ ಈತ ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ನಿರ್ಮಿಸಿದನೆಂದು ತಿಳಿದು ಬಂದಿದೆ. ಅಂದರೆ ಸಮನ್ವಯಕರ, ಮತ ಧರ್ಮ, ಹಲವಾರು ಧರ್ಮಗಳ ಒಂದು ನಾಡಿರೋದ್ರಿಂದ ಎಲ್ಲ ಧರ್ಮಗಳು ಒಂದೇ ಅನ್ನುವಂಥ ಒಂದು ಮನೋಭಾವನೆಯನ್ನು ತಾಳಿದವರು ಯಾರು? ದುರ್ಗಸಿಂಹ. ಅದಕ್ಕಾಗಿಯೇ ಅವರು ಏನು ಮಾಡಿದರು ಅಂದ್ರೆ ಸಮನ್ವಯಕಾರವಾದ, ಅಂದರೆ ಎಲ್ಲ ಧರ್ಮದವರನ್ನು ಒಂದು ಸೇರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅವರಲ್ಲಿ ಒಂದು ಬಾಂಧವ್ಯವನ್ನು ಬೆಳೆಸುವಂಥ ಕೆಲಸವನ್ನು ದುರ್ಗಸಿಂಹ ಮಾಡ್ತಾಯಿದ್ರು. ಈತ ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ನಿರ್ಮಿಸಿದರೆಂದು ತಿಳಿದು ಬಂದಿದೆ. ಅಂದರೆ ಸೈಯಡಿ ಅವರು ಜನಿಸಿದಂಥ ಒಂದು ಸ್ಥಳದಲ್ಲಿ ಹರಿಹರ ಇವರು ಕೂಡ ಒಬ್ಬ ಶ್ರೇಷ್ಠ ಕವಿ. ಆ ಹರಿಹರ ಭವನಗಳನ್ನು ಅಲ್ಲಿ ನಿರ್ಮಿಸಿದರು ಅಂತ ಹೇಳಿ ತಿಳಿದು ಬರುತ್ತೆ. ಪಂಚತಂತ್ರ ಎಂಬ ಚಂಪು ಕಾವ್ಯದ ಕರ್ತೃ. ಇನ್ನೊಂದು ದುರ್ಗಸಿಂಹ ಬರೆದ ಕೃತಿ ಯಾವುದು ಅಂತ ಕೇಳ್ಬೋದು. ಅವರು ಬರೆದಂಥ ಒಂದು ಶ್ರೇಷ್ಠ ಕೃತಿ ಅಂತಲೇ ಹೇಳ್ಬೋದು. ಯಾವುದು? ಪಂಚತಂತ್ರ. ಇದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತಂದರೆ ಚಂಪು ಸಾಹಿತ್ಯ. ಚಂಪು ಕಾವ್ಯದ ಕರ್ತೃ. ಚಂಪುವಿನಲ್ಲಿ ಬರೆದಂಥ ಒಂದು ಚಂಪು ಸಾಹಿತ್ಯದಲ್ಲಿ ಬರೆದ ಕೃತಿಯಾಗಿದೆ. ಪಂಚತಂತ್ರದಲ್ಲಿ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ 5 ತಂತ್ರಗಳನ್ನಾಧರಿಸಿದ 48 ಉಪಕಥೆಗಳಿವೆ. ಈಗ ಕನ್ನಡದ ಶ್ರೇಷ್ಠ ಗದ್ಯಕೃತಿ ಅಂತಂದರೆ ಒಡ್ಡಾರಾಧನೆ ಅಂತ ಹೇಳ್ತೀವಿ. ಶಿವಕೋಟ್ಯಾಚಾರ್ಯ ಬರೆದಂಥದ್ದು. ಶಿವಕೋಟ್ಯಾಚಾರ್ಯ ಕೃತಿಯಲ್ಲಿ 19 ಕಥೆಗಳನ್ನು ಒಳಗೊಂಡಿದೆ. ಇಲ್ಲಿ ಎಷ್ಟು ಅಂತಂದರೆ ಪಂಚತಂತ್ರದಲ್ಲಿ 5 ತಂತ್ರಗಳನ್ನಾಧರಿಸಿ 48 ಉಪಕಥೆಗಳಿವೆ. ಉಪಕಥೆ ಅಂತಂದ್ರೆ ಕತೆ ಒಳಗೆ ಕತೆ ಹೇಳ್ತಾ ಹೋಗೋದು. ನಮ್ಮ ಪ್ರಾಚೀನ ಕಾಲದ ಕವಿಗಳಲ್ಲಿರುವಂಥ ಒಂದು ಕಲೆ ಅಂತಂದರೆ ಇದೆ. ಕಥೆಯಲ್ಲಿ ಮತ್ತೊಂದು ಕಥೆಯನ್ನು ಸೇರಿಸ್ತಾ ಹೇಳ್ತಾ ಹೋಗೋದು. ಆ ರೀತಿಯಾಗಿ ಎಷ್ಟು ಕಥೆಗಳಿದಾವೆ ಅಂತಂದರೆ 48 ಉಪಕಥೆಗಳಿವೆ. ಕಾವ್ಯವು 457 ಪದ್ಯಗಳಿಂದಲೂ, ಕಾವ್ಯ ಎಷ್ಟು ಪದ್ಯ? 457 ಪದ್ಯಗಳಿಂದಲೂ 230 ಶ್ಲೋಕಗಳಿಂದಲೂ ಕೂಡಿದೆ. ಆ ಒಂದು ಪಂಚತಂತ್ರ ಕಾವ್ಯ
ಕಾವ್ಯದಲ್ಲಿ 457 457 ಪದ್ಯಗಳಿವೆ, 230 ಶ್ಲೋಕಗಳಿವೆ. ಅದರಲ್ಲಿ ವೃಕ್ಷಸಾಕ್ಷಿ ಒಂದು ವಿಶಿಷ್ಟ ಕತೆ. ಅಂದರೆ ಈ 48 ಕಥೆಗಳಲ್ಲಿ ಇರುವಂತಹ ಒಂದು ಕತೆ ಯಾವುದು ಅಂದರೆ ವೃಕ್ಷ ಸಾಕ್ಷಿ. ವೃಕ್ಷ ಅಂತಂದರೆ ಮರ. ಇಲ್ಲಿ ವೃಕ್ಷ ಸಾಕ್ಷಿ ಅನ್ನುವಂಥದ್ದು ಒಂದು ವಿಶಿಷ್ಟವಾದ ಕತೆ. ಇದು ತುಂಬ ಸುಂದರವಾದಂತಹ ಒಂದು ಕತೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಇದರ ಒಂದು ಆಶಯ ಭಾವ, ಈ ಕಥೆಯ ಒಂದು ಭಾವ ಏನಿದೆ ಅಂತಂದರೆ, ಆಶಯ ಏನಿದೆ ಅಂದರೆ, ಗುಣಾಢ್ಯನಿಂದ ಪೈಶಾಚಿಕ ಭಾಷೆಯಲ್ಲಿ ರಚಿತವಾದಂಥ ಬೃಹತ್ ಕಥೆಯನ್ನು ವಸುಭಾಗ ಭಟ್ಟ ಏನು ಮಾಡಿದ ಅಂದರೆ ಸಂಸ್ಕೃತದಲ್ಲಿ ಪಂಚತಂತ್ರ ಅಂತ ಹೇಳಿ ಬರೆದ. ಏನು, ಗುಣಾಢ್ಯ ಅನ್ನುವಂಥ ಒಬ್ಬ ಕವಿ. ಗುಣಾಢ್ಯ ಇವನು ಶಿವನ ಸೇವಕನಾಗಿದ್ದ. ಅಲ್ಲಿ ಪಾರ್ವತಿ ಮತ್ತು ಶಿವ ಮಾತನಾಡುವುದನ್ನು ಇವನು ಕದ್ದು ಕೇಳಿಸ್ಕೊಳ್ತಿದ್ದ ಅಂತ ಹೇಳಿ ಪಾರ್ವತಿಯಾದಂಥವಳು ಗುಣಾಢ್ಯನಿಗೆ ಏನು ಮಾಡ್ತಾನೆ ಅಂದರೆ ಶಾಪ ಕೊಡ್ತಾಳೆ. ಗುಣಾಢ್ಯ ಭೂಲೋಕದಲ್ಲಿ ಜನಿಸಿ, ಅಂದರೆ ಗುಣಾಢ್ಯ ಅನ್ನುವಂಥ ಹೆಸರಿನಿಂದ ಭೂಲೋಕದಲ್ಲಿ ಜನಿಸ್ತಾನೆ. ಅವನು ಏನು ಮಾಡ್ತಾನೆ ಅಂತಂದರೆ ಪೈಶಾಚಿಕ ಭಾಷೆ, ಇದೊಂದು ಭಾಷೆ, ಪೈಶಾಚಿಕ ಭಾಷೆಯೊಳಗೆ ಏನು ಮಾಡ್ತಾನೆ ಅಂದರೆ ಬೃಹತ್ ಕಥೆ ಅನ್ನುವಂಥ ಒಂದು ಕೃತಿಯನ್ನು ರಚಿಸ್ತಾನೆ. ಆ ಕೃತಿಯನ್ನು ಆಧಾರವಾಗಿ ಇಟ್ಟುಕೊಂಡು ವಸುಭಾಗ ಭಟ್ಟ ಏನು ಮಾಡ್ತಾನೆ, ಸಂಸ್ಕೃತ ಭಾಷೆಯಲ್ಲಿ ಪಂಚತಂತ್ರ ಅನ್ನುವಂಥ ಒಂದು ಕೃತಿಯನ್ನು ಬರೀತಾನೆ. ಇದನ್ನು ಆಕಾರವಾಗಿ ಇಟ್ಟುಕೊಂಡು ಈ ಸಂಸ್ಕೃತ ಕೃತಿಯನ್ನು ಆಧರಿಸಿ ಕನ್ನಡದಲ್ಲಿ ಪಂಚತಂತ್ರವನ್ನು ಬರೆದವನು ಯಾರು ಅಂತಂದರೆ ದುರ್ಗಸಿಂಹ. ಇವನು 1 ಮಾರ್ಕ್ಸ್ಗಳಲ್ಲಿ ಕೇಳ್ತಾರೆ, ಮೂಲ ಕೃತಿ ಯಾವುದರಲ್ಲಿದೆ ಅಂತಲೇ ಕೇಳ್ಬೋದು, ಅಥವಾ ಗುಣಾಢ್ಯ ಯಾವ ಕೃತಿಯನ್ನು ಬರೆದ ಅಂತ. ಬಟ್ ಕೇಳುವಂಥ ಚಾನ್ಸಸ್ಸು ಇಲ್ಲಿ ಕಡಿಮೆ. ಬಟ್ ಇಲ್ಲಿ ದುರ್ಗಸಿಂಹನ ಬಗ್ಗೆ ನೀವು ನೆನಪಿಟ್ಕೋಬೇಕು. ದುರ್ಗಸಿಂಹನ ಪಂಚತಂತ್ರದ ಆಕಾರ ಗ್ರಂಥ ಅಂತಂದರೆ ವಸುಭಾಗ ಭಟ್ಟನ ಪಂಚತಂತ್ರ, ಸಂಸ್ಕೃತ ಭಾಷೆಯ ಪಂಚತಂತ್ರ. ದುರ್ಗಸಿಂಹ ಏನು ಮಾಡಿದ, ಅದನ್ನು ಕನ್ನಡದಲ್ಲಿ ಬರಿತಾನೆ. ಪಂಚತಂತ್ರದ ವೃಕ್ಷಸಾಕ್ಷಿಕತೆಯು ಮೂಲಕ ಹಳೆಗನ್ನಡ ಚಂಪುಕಾವ್ಯವನ್ನು ಪರಿಚಯಿಸುವ ಆಶಯದೊಂದಿಗೆ ವೃಕ್ಷಸಾಕ್ಷಿಕತೆಯು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನು ಪ್ರತಿಪಾದಿಸ್ತೈತಿ. ಅಂದರೆ ಇಲ್ಲಿ ಏನು ಮಾಡಿದರೆ ದುರ್ಗಸಿಂಹ ತಮ್ಮ ಪಂಚತಂತ್ರ ಕಥೆಯ ಮೂಲಕ ಹಳೆಗನ್ನಡ ಚಂಪು ಸಾಹಿತ್ಯವನ್ನು ಕೂಡ ಪರಿಚಯಿಸುವಂಥ ಒಂದು ಮನೋಭಾವನೆಯನ್ನು ತಳೆದು ಈ ಕಥೆಯನ್ನು ಬರೀತಾರೆ. ಇದರ ಒಂದು ನೀತಿಯನ್ನು, ಯಾವ ನೀತಿಯನ್ನು ಕಲಿಸಿಕೊಡ್ತೈತಿ ಅಂತಂದರೆ, ಈ ಕಥೆಯನ್ನು ಓದೋದ್ರಿಂದ ತಿಳ್ಕೊಳ್ಳೋದ್ರಿಂದ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ಅಂದರೆ ಯಾವತ್ತಿದ್ರೂ ಸತ್ಯನೇ ಗೆಲ್ಲುತ್ತೆ, ಸುಳ್ಳು ಅನ್ನೋದು ಸೋಲುತ್ತೆ ಅನ್ನೋದನ್ನು ಈ ಕಥೆಯ ಮೂಲಕ ಒಂದು ನೀತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ದುರ್ಗಸಿಂಹನವರು ಮಾಡ್ತಾರೆ. ಇದರಲ್ಲಿ ಬರುವಂಥ ಪಾತ್ರಗಳು ಇಲ್ಲಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ. ಈ ಹೆಸರಲ್ಲೇ ಕೂಡ ಗೊತ್ತಾಗುತ್ತೆ. ಧರ್ಮಬುದ್ಧಿ ಅಂತಂದರೆ ಒಳ್ಳೆ ವ್ಯಕ್ತಿ ಆಗಿರ್ತಾನೆ, ದುಷ್ಟಬುದ್ಧಿ ಅಂದರೆ ಕೆಟ್ಟ ವ್ಯಕ್ತಿ ಆಗಿರ್ತಾನೆ. ಈ 2 ಪಾತ್ರಗಳನ್ನು ಇಟ್ಟುಕೊಂಡು ಇಲ್ಲಿ ಈ ಸುಂದರವಾದಂಥ ಕಥೆಯನ್ನು ದುರ್ಗಸಿಂಹ ಬರಿತಾ ಹೋಗ್ತಾನೆ. ಅವರ ಹೆಸರಿಗೆ ತಕ್ಕಂತೆ ಏನಾಗಿರ್ತೈತೆ, ಅವರ ಗುಣಗಳು ಕೂಡ ಇರ್ತವೆ. ಧರ್ಮಬುದ್ಧಿ ಪಾತ್ರವು ಸಹನಶೀಲತೆ, ಸುಸಂಸ್ಕೃತ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ದುಷ್ಟಬುದ್ಧಿ ಆ ಹೆಸರಿಗೆ ತಕ್ಕಂತೆ ಅವನು ಏನು ಮಾಡ್ತಾನೆ ಅಂದರೆ ವಂಚನೆ, ಕಪಟತನ, ಮೋಸತನ, ಸುಳ್ಳುತನ ಇದೆಲ್ಲವೂ ಕೂಡ ಆ ವ್ಯಕ್ತಿಯಲ್ಲಿರುತ್ತೆ. ಇನ್ನೊಂದು, ಇದಷ್ಟೇ ಅಲ್ಲದೆ ಅವನ ಸಂಪತ್ತಿಗಾಗಿ ತನ್ನ ತಂದೆಯನ್ನೇ ಬಲಿ ಕೊಡುವಂಥ ಒಬ್ಬ ಕಠೋರ ಮಗ ಅಂತಲೇ ಹೇಳ್ಬೋದು. ತಂದೆಯ ಮೇಲೆ ಯಾವುದೇ ಪ್ರೀತಿ, ಪ್ರೇಮ, ಗೌರವ ಇಲ್ಲಾರ್ದಂತಹ ಒಬ್ಬ ವ್ಯಕ್ತಿ ಯಾರಾಗಿರ್ತಾನೆ ಅಂತಂದರೆ ಈ ದುಷ್ಟಬುದ್ಧಿ. ತನ್ನ ಸಂಪತ್ತಿಗಾಗಿ, ಹಣದ ಆಶೆಗಾಗಿ ಏನು ಮಾಡ್ತಾನಂದರೆ ತನ್ನ ತಂದೆಯನ್ನೇ ಬಲಿ ಕೊಟ್ಟಂತಹ ದುಷ್ಟ ವ್ಯಕ್ತಿ ಅಂತಂದರೆ ಇಲ್ಲಿ ದುಷ್ಟಬುದ್ಧಿ. ಕೃತ್ಯದಿಂದ ಮಾಡಿದ್ದನ್ನು ಮಾರಾಯ ಅಂತಂದರೆ ತಾನು ಯಾವ ರೀತಿಯ ಕೆಲಸವನ್ನು ಮಾಡ್ತಾನೋ ಅದೇ ರೀತಿಯ ಒಂದು ಫಲವನ್ನು ಅನುಭವಿಸ್ತೀವಿ ಅನ್ನೋದಕ್ಕೆ ಈ ಕಥೆನೂ ಕೂಡ ಒಂದು ಸಾಕ್ಷಿ. ನಾವು ಒಳ್ಳೆಯದನ್ನು ಬಯಸಿದ್ದೀವಿ ಅಂತಂದರೆ, ಇನ್ನೊಂದು ಒಳ್ಳೆಯದನ್ನು ಹೇಳಿದ್ದೀವಿ ಅಂತಂದರೆ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅಂತಂದರೆ ನಮಗೆ ಸಿಗೋ ಫಲನೂ ಕೂಡ ಯಾವ ರೀತಿಯಾಗಿರುತ್ತೆ, ಪಾಸಿಟಿವ್ ಆಗಿಯೇ ಇರುತ್ತೆ. ಅಂದರೆ ಒಳ್ಳೆ ರೀತಿಯದ್ದೇ ಆಗಿರುತ್ತೆ. ನಾವೇನಾದರೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ, ಕೆಟ್ಟದ್ದನ್ನು ಹೇಳಿದರೆ, ಕೆಟ್ಟ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅಂತಂದರೆ ನಮಗೆ ಸಿಗೋದು ಕೂಡ ಫಲ ಎಂಥದ್ದು ಅಂತಂದರೆ ಕೆಟ್ಟದ್ದೇ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ಒಳ್ಳೆಯ ಯೋಚನೆಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಎಲ್ಲರಲ್ಲಿ ಒಳ್ಳೆಯದನ್ನು ಕಂಡೀವಿ ಅಂತಂದರೆ ನಮಗೂ ಕೂಡ ಏನಾಗುತ್ತೆ, ನಾವು ಕೂಡ ಸಂತೋಷವಂತರಾಗಿ ಬದುಕೋದಕ್ಕೆ ಸಾಧ್ಯ.
ಅದೇ ರೀತಿ ಇಲ್ಲಿ ದುಷ್ಟಬುದ್ಧಿ ಏನು ಮಾಡ್ತಾನೆ, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೋ ಅದೇ ರೀತಿ ನೋವನ್ನು ಅನುಭವಿಸ್ತಾನೆ. ಅದಕ್ಕೆ ಮಾಡಿದ್ದನ್ನು ಮಾರಾಯ ಅನ್ನುವಂಥ ನೀತಿಯನ್ನು ಕೂಡ ಈ ಪಾಠ ತಿಳಿಸುತ್ತೆ. ಈ ಕಥೆಯು ಹಣಕ್ಕಿಂತ ಗುಣ ಮೇಲು ಅನ್ನುವಂಥ ಆಶಯವನ್ನು ಕೂಡ ಹೊಂದಿದೆ. ಇಲ್ಲಿ ನೋಡ್ರಿ, ಒಂದು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಡುತ್ತೆ. ಮಾಡಿದ್ದನ್ನು ಮಾರಾಯ, ನಾವು ಕೆಲಸ ಕಾರ್ಯಗಳಿಂದ ಯಾವ ರೀತಿ ಒಂದು ಕೃತ್ಯವನ್ನು ಮಾಡ್ತೀವಿ ಅದೇ ರೀತಿಯ ಫಲವನ್ನು ನಾವು ಅನುಭವಿಸ್ತೀವಿ ಅನ್ನೋದನ್ನು ತಿಳಿಸುತ್ತೆ. ಹಣಕ್ಕಿಂತ ಗುಣನೇ ಮೇಲು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ತಿಳಿಯುತ್ತೆ. ಇದು ಕಥೆಯಲ್ಲಿ ಹೇಳೋದಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಈ ಸಂದೇಶಗಳನ್ನು ಅಳವಡಿಸಿಕೊಂಡ್ರೆ ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ತೀವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಓಕೆ, ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇವತ್ತು ನೀವು ಕವಿ ಪರಿಚಯವನ್ನು ಮತ್ತು ಈ ಆಶಯ ಭಾವವನ್ನು ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಾಯ್ ಸ್ಟೂಡೆಂಟ್ಸ್.